ಹಾಯ್ ಫ್ರೆಂಡ್ಸ್, ರೀಸೆಂಟಾಗಿ ಈ ರೀತಿಯ ಫೋಟೋ ಎಡಿಟಿಂಗ್ಸ್ ಅನ್ನೋದು ಟ್ರೆಂಡಿಂಗ್ ಆಗ್ತಿದೆ. ಈ ರೀತಿಯ ಗ್ರಾಫಿಕ್ಸ್ ಡಿಸೈನ್ ಅನ್ನು ವರ್ಟೆಕ್ಸ್ ಆರ್ಟ್ ಇಲ್ಲ ಪಿಕ್ಸೆಲ್ ಆರ್ಟ್ ಅಂತ ಕರೀತಾರೆ. ಇದನ್ನೆಲ್ಲ ಅಡೋಬೆ ಇನ್ಸ್ಟಾಲರ್ ಇಲ್ಲ ಫೋಟೋಶಾಪ್ ಅನ್ನೋ ಹೈ ಎಂಡ್ ಸಾಫ್ಟ್ವೇರ್ಸ್ ನ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡ್ತೀವಿ. ಇದನ್ನ ನಾವು ಸ್ಮಾರ್ಟ್ ಫೋನ್ ನಲ್ಲೂ ಸಿಂಪಲ್ ಆಗಿ ಡಿಸೈನ್ ಮಾಡಬಹುದು. ಅದೇ ಹೇಗೆ ಅಂದ್ರೆ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಆ್ಯಪ್ ಸ್ಟೋರ್ ಇಲ್ಲ ಪ್ಲೇಸ್ಟೋರ್ನಲ್ಲಿ ಫೋಟೋಲ್ಯಾಬ್ ಅನ್ನೋ ಅಪ್ಲಿಕೇಶನ್ ಬರುತ್ತೆ. ಅದನ್ನು ಸರ್ಚ್ ಮಾಡಿ, ಇಲ್ಲಾಂದರೆ ಆ ಆ್ಯಪ್ ಲಿಂಕ್ ಅನ್ನೋದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೀವು ಅದರಿಂದ ಸಹ ಓಪನ್ ಮಾಡ್ಕೋಬೋದು. ಈ ಅಪ್ಲಿಕೇಶನ್ ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಲ್ ರೆಕಗ್ನೈಸೇಷನ್ ಸ್ಕ್ರಿಪ್ಟ್ಸಿಂದ ವರ್ಕ್ ಆಗುತ್ತದೆ. ಹಾಗೆ ಇದರ ಡೌನ್ಲೋಡ್ಸ್ ಹಾಗೆ ಇದರ ರಿವ್ಯೂಸ್ ಸಹ ತುಂಬ ಚೆನ್ನಾಗಿದೆ. ನೀವು ಡೌನ್ಲೋಡ್ ಮಾಡ್ಕೊಂಡು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿಯ ಇಂಟರ್ಫೇಸ್ ಸಿಗುತ್ತೆ. ಸಮ್ ರ್ಯಾಂಡಮ್ ಕ್ವಶನ್ಸ್ ಅನ್ನೋದು ಇದು ಕೇಳುತ್ತೆ. ಅದಕ್ಕೆ ಆನ್ಸರ್ ಮಾಡಿ ಸಬ್ಮಿಟ್ ಮಾಡಿ. ಈ ಅಪ್ಲಿಕೇಶನ್ನ ಪ್ರೋ ವರ್ಷನ್ ಬೇಕು ಅಂದರೆ ನೀವು $5 ಪೇ ಮಾಡಬೇಕು. ಇಲ್ಲಾಂದರೆ ನಾರ್ಮಲ್ ಅಪ್ಲಿಕೇಶನ್ ಬೇಕು ಅಂದ್ರೆ ಜಸ್ಟ್ ಇಲ್ಲಿ ರಿಟರ್ನ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಅಪ್ಲಿಕೇಶನ್ ಅಲ್ಲಿ ವೆಕ್ಟರ್ ಗ್ರಾಫಿಕ್ಸ್ ಅಷ್ಟೇ ಅಲ್ಲದೆ ಇನ್ನು ಸಾವಿರಾರು ಫೋಟೋ ಎಡಿಟಿಂಗ್ ಟೆಂಪ್ಲೇಟ್ಸ್ ಅನ್ನೋದು ಇರುತ್ತೆ. ನಿಮಗೆ ಯಾವ ಟೆಂಪ್ಲೇಟ್ ಬೇಕೋ ಆ ಟೆಂಪ್ಲೇಟ್ ನ ಚೂಸ್ ಮಾಡಿ ಎಡಿಟಿಂಗ್ ಮಾಡ್ಕೋಬಹುದು. ಈಗ ನಮಗೆ ಈ ರೀತಿಯ ಟೆಂಪ್ಲೇಟ್ ಬೇಕಲ್ಲ, ಅದಕ್ಕೆ ನೀವು ಟ್ರೆಂಡಿಂಗ್ ಅನ್ನೋ ಆಪ್ಷನ್ ಮೇಲೆ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಾಲ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಸಿಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿ. ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಫೈಲ್ ಪರ್ಮಿಷನ್ ಅನ್ನೋದು ಕೇಳುತ್ತೆ. ಪರ್ಮಿಷನ್ ಕೇಳಿದ ತಕ್ಷಣ ಅಲೋ ಕೊಡಿ. ಹಾಗೆ ನಿಮಗೆ ಯಾವ ಇಮೇಜ್ನ ಎಡಿಟ್ ಮಾಡಬೇಕೋ ಆ ಇಮೇಜ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ಕ್ರಾಪ್ ಅನ್ನೋ ಆಪ್ಷನ್ ಬರುತ್ತೆ. ನಿಮ್ಗೆ ಎಷ್ಟು ಇಮೇಜ್ ಬೇಕೋ ಅಷ್ಟು ಇಮೇಜ್ನ ಕ್ರಾಪ್ ಮಾಡಿ. ಕ್ರಾಪ್ ಮಾಡಿದ ತಕ್ಷಣ ಇನ್ನಷ್ಟೇ ಸಿಂಪಲ್. ಕೆಳಗೆ ಆರೋ ಮಾರ್ಕ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸಮ್ ಆ್ಯಡ್ಸ್ ಅನ್ನೋ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆದ ತಕ್ಷಣ ನಿಮಗೆ 2 ಪ್ರೊಸೆಸಿಂಗ್ ಅನ್ನೋ ನಡೆಯುತ್ತೆ. ಈ ಪ್ರೊಸೆಸಿಂಗ್ ಆದ ತಕ್ಷಣ ನಿಮ್ಮ ಇಮೇಜ್ ಅನ್ನೋದು ರೆಡಿ ಆಗುತ್ತೆ. ಈ ಡಿಸೈನ್ ಅಷ್ಟೇ ಅಲ್ಲದೆ ನೀವು ಅಡಿಷ್ನಲ್ ಆಗಿ ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು, ಹಾಗೆ ಎಫೆಕ್ಟ್ ಸಹ ಆ್ಯಡ್ ಮಾಡ್ಬೋದು. ಅದೇ ಹೇಗೆ ಅಂದರೆ ಕೆಳಗೆ ಪ್ಲಸ್ ಬಟನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಸಬ್ ಆಪ್ಷನಲ್ಲಿ ಟೆಕ್ಸ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಿಮಗೆ ಏನು ಟೆಕ್ಸ್ಟ್ ಬೇಕೋ ಆ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಈ ಟೆಕ್ಸ್ಟ್ ಸೈಜ್ ಅನ್ನೋದು ಜಾಸ್ತಿ ಮಾಡ್ಕೋಬೋದು ಇಲ್ಲ ಕಮ್ಮಿ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಸಿಕ್ಕಾಬಟ್ಟೆ ಫಾಂಟ್ ಸ್ಟೈಲ್ ಸಹ ಇದೆ. ನಿಮಗೆ ಯಾವ ಫಾಂಟ್ ಸ್ಟೈಲ್ ಬೇಕೋ ಆ ಫಾಂಟ್ ಸ್ಟೈಲ್ನ ಸೆಲೆಕ್ಟ್ ಮಾಡಿ. ಈ ಫೋಟೋಗೆ ಈ ಫಾಂಟ್ ಸ್ಟೈಲ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ತಕ್ಷಣ ಮೇಲೆ ಟಿಕ್ ಬಟನ್ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನಿಮಗೆ ಇನ್ನೂ ಅಡಿಷ್ನಲ್ ಆಗಿ ಏನೇನು ಎಫೆಕ್ಟ್ಸ್ ಬೇಕು ಅಂದರೆ ಸೇಮ್ ಪ್ಲಸ್ ಬಟನ್ನ ಕ್ಲಿಕ್ ಮಾಡಿ. ಅಲ್ಲಿ ಆರ್ಟ್ ಆ್ಯಂಡ್ ಎಫೆಕ್ಟ್ಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಪ್ರೊಸೆಸಿಂಗ್ ಅಂತ ಆಗುತ್ತೆ. ಇದಾದ ತಕ್ಷಣ ನಿಮಗೆ ಎಫೆಕ್ಟ್ಸ್ ಅನ್ನೋದು ರೆಡಿ ಆಗುತ್ತೆ. ಇದರಲ್ಲಿ ಇದೊಂದೇ ಎಫೆಕ್ಟ್ಸ್ ಅಲ್ಲ, ಇದರಲ್ಲಿ ಇನ್ನೂ ಸಾಕಷ್ಟು ಎಫೆಕ್ಟ್ಸ್ ಇದೆ. ನಿಮಗೆ ಯಾವ ಎಫೆಕ್ಟ್ಸ್ ಬೇಕೋ ಆ ಎಫೆಕ್ಟ್ಸ್ನ ಸೆಲೆಕ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ನಿಮಗೆ ಈ ರೀತಿಯ ಪ್ರಾಬ್ಲಮ್ ಸಹ ಬರ್ಬೋದು. ನಿಮ್ಮ ಇಮೇಜ್ನ ಬ್ಯಾಕ್ಗ್ರೌಂಡ್ನ ಝೂಮ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಸಹ ಬರುವ ಸಾಧ್ಯತೆ ಇದೆ. ಇದನ್ನು ಹೇಗೆ ರಿಮೂವ್ ಮಾಡಬೇಕು ಅಂದರೆ ಮೇಲೆ ಒಂದು ಸಿಂಬಲ್ ಇದೆಯಲ್ಲ ಆ ಸಿಂಬಲ್ನ ಕ್ಲಿಕ್ ಮಾಡಿ. ಆ ಸಿಂಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬ್ಯಾಕ್ಗ್ರೌಂಡ್ ಅನ್ನೋದು ತೋರಿಸುತ್ತೆ. ನಿಮ್ಗೆ ಬೇಡದಿರೋ ಬ್ಯಾಕ್ಗ್ರೌಂಡ್ ಎಲ್ಲ ಎರೇಸ್ ಮಾಡ್ಬೋದು, ಎರೇಸ್ ಆಪ್ಷನ್ನ ಚೂಸ್ ಮಾಡಿಕೊಂಡು. ಹೀಗೆ ನಿಮಗೆ ಯಾವುದೆಲ್ಲ ಎರೇಸ್ ಮಾಡಬೇಕೋ ಅದನ್ನು ಎರೇಸ್ ಮಾಡಿಕೊಂಡು ಮೇಲೆ ಟಿಕ್ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಈಗ ಈ ಇಮೇಜ್ನ ಝೂಮ್ ಮಾಡಿ ನೋಡಿದ್ರೆ ಆ ಬ್ಯಾಕ್ಗ್ರೌಂಡ್ ಇಮೇಜ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ. ಇದನ್ನು ಹೇಗೆ ಸೇವ್ ಮಾಡಬೇಕು ಅಂದರೆ ಟಾಪ್ ಕಾರ್ನರಲ್ಲಿ ನಿಮಗೆ 3 ಡಾಟ್ಸ್ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಟು ಡಿವೈಸ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಇಮೇಜ್ ಅನ್ನೋದು ಡಿವೈಸ್ಗೆ ಸೇವ್ ಆಗುತ್ತೆ. ಈಗ ಇದರಲ್ಲಿ ಒಂದು ಟ್ರಿಕ್ ಇದೆ. ನೀವು ಇಮೇಜ್ನ ಸೇವ್ ಮಾಡುವಾಗ ಆ ಇಮೇಜ್ನ ಜೊತೆಗೆ ಈ ಆ್ಯಪ್ನ ವಾಟರ್ ಮಾರ್ಕ್ ಸಹ ಜೊತೆಗೆ ಬಂದಿರುತ್ತದೆ. ಈ ಆ್ಯಪ್ನ ವಾಟರ್ ಮಾರ್ಕ್ ಹೇಗೆ ರಿಮೂವ್ ಮಾಡಬೇಕು ಅಂದರೆ ನೀವು ಎಡಿಟಿಂಗ್ ಮಾಡುವ ಟೈಮಲ್ಲೇ ಎಲ್ಲ ಎಡಿಟಿಂಗು ಆದ ನಂತರ ಅದನ್ನು ಒಂದು ಸ್ಕ್ರೀನ್ಶಾಟ್ ತಗೊಂಡು ಕ್ರಾಪ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ ಅಷ್ಟೇ. ಫ್ರೆಂಡ್ಸ್, ವಿಡಿಯೋ ಯೂಸ್ ಆಗಿ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.